ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ. ವೀಡಿಯೋಗೊಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬೇಡಿ. ಹಾಗೆ ವೀಡಿಯೋಗೊಂದು ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗ್ಬೇಡಿ. ಇಲ್ಲಿ ಅಜ್ಜಿ ಬಂದುಬಿಟ್ಟು ಗೌರಿಗೆ ಈ ವರ್ಷ ವರಮಹಾಲಕ್ಷ್ಮಿ ವ್ರತನ ನೀನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಗೌರಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಸೊ ಅತ್ತೆ ಇದ್ದಾರಲ್ವ, ಅವರೇ ಮಾಡ್ತಾರೆ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾಳೆ. ಸೊ ಅದಾದಮೇಲೆ ಅಜ್ಜಿ ಇದ್ಬಿಟ್ಟು ನನಗೆ ಕಾಶಿಗೋ ಇಲ್ಲ ರಾಮೇಶ್ವರಕ್ಕೆ ಟಿಕೆಟ್ ಬುಕ್ ಮಾಡಿ ನಾನು ಹೋಗ್ತೀನಿ, ನನ್ನ ಮಾತಿಗೆ ಮನೇಲಿ ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು ಆ ಅಜ್ಜಿ ತಾತಾಗೆ ಹೇಳ್ತಾರೆ. ಸೊ ಅದನ್ನು ಕೇಳಿಸ್ಕೊಂಡಿರೋಂಥ ತಾತ ಸರಿ ಆಯಿತು, ಇನ್ನು ಸ್ವಲ್ಪ ಅಯೋಧ್ಯೆಗೆ ಇನ್ನೊಂದು 4 ದಿನ ಎಕ್ಸ್ಟ್ರಾ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ತಾತ ಹೇಳ್ತಾರೆ. ಸೊ ಅದನ್ನು ಕೇಳಿದಂಥ ಗೌರಿ ಸರಿ ಆಯಿತು ಅಜ್ಜಿ, ನಿಮಗೆ ನಿರಾಸೆ ಮಾಡೋಕ್ಕೆ ನನಗೇನು ಇಷ್ಟ ಇಲ್ಲ, ಸೊ ಆಯಿತು ಹಬ್ಬ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗೌರಿ ಆಮೇಲೆ ಒಪ್ಕೋತಾಳೆ. ಸೊ ಅದನ್ನು ಗೌರಿ ಒಪ್ಕೊಂಡು ಆದಮೇಲೆ ವಿವೇಕ್ಗೆ ಕೋಪ ಬಂದುಬಿಡುತ್ತೆ. ಸೊ ಇವಳು ಒಪ್ಕೊಂಡ್ರೆ ಇವಳಿಂದ ನಾನು ಓಡಾಡಬೇಕಲ್ವಪ್ಪ ಪೂಜೆಗೆಲ್ಲ, ಇವಳ ಜೊತೆ ಹೆಲ್ಪ್ ಮಾಡ್ಕೊಂಡಿರಬೇಕು ಅಂತ ಹೇಳ್ಬಿಟ್ಟು ವಿವೇಕ್ ಅನ್ಕೋತಾನೆ. ಅದಾದಮೇಲೆ ಸರಿತಾ ಇದ್ಬಿಟ್ಟು ಹೆಂಗೆ ಮಾಡ್ತಾಳೋ ನೋಡಬೇಕು, ನಾನು ಏನು ಹೆಲ್ಪ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಸರಿತಾನೂ ಕೂಡ ಅಂದ್ಕೊಳ್ತಾಳೆ. ಸೊ ಅದಾದಮೇಲೆ ಗೌರಿ ಹಬ್ಬ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಈ ಕಡೆ ಬಂದುಬಿಟ್ಟು ಚಿನ್ನು ಬೆಳಗ್ಗೆ ಎದ್ದುಬಿಟ್ಟು ಕಾಫಿ ಕುಡ್ಕೊಂಡು ಕೂತಿರ್ತಾಳೆ. ಸೊ ಆವಾಗ ಶಾಮು ಚಿನ್ನುಗೆ ಕಾಲ್ ಮಾಡ್ತಾನೆ. ಸೊ ಚಿನ್ನು ರಿಸೀವ್ ಮಾಡೋದಿಲ್ಲ. ಸೊ ಪದೇ ಪದೇ ಶಾಮ್ ಕಾಲ್ ಮಾಡ್ತಾನೆ. ಸೊ ಯಾಕಂತಂದರೆ ನಿನ್ನೆ ಶಾಮು ಒಂದು ಹುಡುಗಿನ ಮೀಟ್ ಮಾಡೋಕ್ಕೆ ಹೋಗಿರ್ತಾನೆ, ಆಗ ಚಿನ್ನೂ ಹೋಗಿರ್ತಾಳೆ. ಸೊ ಅವಳು ಹುಡುಗಿನ ಮೀಟ್ ಮಾಡಿದ್ಮೇಲೆ ಅವಳ ಜೊತೆ ಮಾತಾಡ್ತಾ ಶಾಮು ಚಿನ್ನೂನ ಕರ್ಕೊಂಬಂದಿರೋದನ್ನು ಮರ್ತು ಬಿಟ್ಬಿಟ್ಟಿರ್ತಾನೆ. ಸೊ ಅದಾದಮೇಲೆ ಚಿನ್ನು ಪದೇ ಪದೇ ಕಾಲ್ ಮಾಡಿದ್ರು ಕೂಡ ಅವಳು ಕವನ ಜೊತೆ ಮಾತಾಡ್ತಾ ಚಿನ್ನು ಕಾಲನ್ನು ನೆಗ್ಲೆಕ್ಟ್ ಮಾಡಿ ಡಿಸ್ಕನೆಕ್ಟ್ ಮಾಡಿ ಮೊಬೈಲ್ನ ಸ್ವಿಚ್ ಆಫ್ ಮಾಡಿರ್ತಾನೆ. ಸೊ ಅದಾದಮೇಲೆ ಚಿನ್ನು ವೆಯ್ಟ್ ಮಾಡಿ ಸಾಕಾಗ್ಬಿಟ್ಟು ಆಚೆ ಇವನೇನು ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಅವಳು ರಿಟರ್ನ್ ಬಂದಿರ್ತಾಳೆ. ಸೊ ಅದಕ್ಕೇ ಸಾರಿ ಕೇಳೋದಕ್ಕಂತೇಳಿ ಶಾಮು ಚಿನ್ನುಗೆ ಕಾಲ್ ಮಾಡಿರ್ತಾನೆ. ಸೊ ಅದಕ್ಕೆ ಚಿನ್ನೂ ಬೇಕು ಅಂತ ಹೇಳ್ಬಿಟ್ಟು ಶಾಮ್ಗೆ ಸತಾಯಿಸ್ತಾ ಇರ್ತಾಳೆ, ಕಾಲ್ ರಿಸೀವ್ ಮಾಡೋದಿಲ್ಲ. ಸೊ ಅದಾದಮೇಲೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡಿದ್ಮೇಲೆ ಚಿನ್ನು ರಿಸೀವ್ ಮಾಡಿಬಿಟ್ಟು ಹಲೋ ಯಾರು ಅಂತ ಕೇಳ್ತಾಳೆ. ಸೊ ಅದಕ್ಕೆ ಶಾಮ್ ಇದ್ಬಿಟ್ಟು ನಾನು ಅಂತ ಹೇಳ್ತಾರೆ. ನಾನು ಅನ್ನೋರು ಯಾರೂ ಗೊತ್ತಿಲ್ಲ, ನಿಮ್ಮ ಹೆಸ್ರೇನಂತ ಹೇಳ್ಕೊಂಡು ಐಡೆಂಟಿಫಿಕೇಷನ್ ಕರೆಕ್ಟಾಗಿ ಹೇಳ್ಕೊಂಡು ಕಾಲ್ ಮಾಡೋಂಗಿದ್ರೆ ಮಾಡಿ, ಇಲ್ಲ ಅಂದರೆ ನನಗೆ ಫೋನ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಚಿನ್ನು ಹೇಳ್ತಾಳೆ. ಸೊ ಅದಾದಮೇಲೆ ಸಾರಿ ಮಚ್ಚಿ, ನಿನ್ನೆ ತಪ್ಪಾಯಿತು ನನ್ನಿಂದ ಅಂತ ಹೇಳ್ಬಿಟ್ಟು ಶಾಮ್ ಕೇಳ್ತಾನೆ. ಅದಕ್ಕೆ ಇನ್ನು ಮುಂದೆ ನೀನೇನಾದರೂ ನನಗೆ ಮಚ್ಚಿ ಗಿಚ್ಚಿ ಅಂತ ಕರೆದ್ರೆ ನಿನ್ಗೆ ಅಲ್ಲೇ ಬಂದುಬಿಟ್ಟು ಮರ್ಡ್ರ್ ಮಾಡಿಬಿಡ್ತೀನಿ, ನೀನು ಇನ್ನು ಮುಂದೆ ನನಗೆ ಫೋನು ಮಾಡಬೇಡ, ಮೆಸೇಜು ಮಾಡಬೇಡ, ನಿನ್ನ ಕವನ ಜೊತೆನೇ ನಿನ್ನ ಅಭಿಮಾನಿ ಜೊತೆನೇ ಮಾತಾಡ್ಕೊಂಡಿರು, ನನಗೆ ಯಾಕೆ ಡಿಸ್ಟರ್ಬ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ಶಾಮ್ಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಆದ್ರೂ ಶಾಮ್ ಇದ್ಬಿಟ್ಟು ಸಾರಿ ಮಚ್ಚಿ, ನಾನು ನಿನ್ನೆ ನನ್ನ ಅಭಿಮಾನಿ ಜೊತೆ ಮಾತಾಡ್ತಾ ಎಲ್ಲನೂ ಮರ್ತೋಗ್ಬಿಟ್ಟೆ, ಸೊ ಸಾರಿ ಅಂತ ಹೇಳ್ಬಿಟ್ಟು ಕೇಳಿದ್ರು ಕೂಡ ಚಿನ್ನುಗೆ ತುಂಬಾ ಕೋಪ ಬಂದುಬಿಡುತ್ತೆ. ಇನ್ನು ಮುಂದೆ ನೀನು ನನ್ನನ್ನು ಯಾವುದಕ್ಕೂ ಕರಿಬೇಡ, ನನಗೇನಕ್ಕೂ ಫೋನೇ ಮಾಡೋಕ್ಕೆ ಹೋಗ್ಬೇಡ, ನಿನ್ನ ಲೈಫು ನಿನ್ನ ಇಷ್ಟ, ನಿನ್ಗೆ ಯಾರೋ ಒಬ್ಬರು ನಿನ್ನ ಕಿತ್ತೋಗಿರೋ ಕವನ ಕೇಳೋದಕ್ಕೆ ಯಾರೋ ಒಬ್ಬರು ಅಭಿಮಾನಿ ಸಿಕ್ಕಿದಾರಲ್ವ, ಅವ್ರ ಜೊತೆ ಮಾತಾಡ್ಕೊಂಡು ಅಲ್ಲೇ ಬ್ಯುಸಿ ಆಗಿಬಿಡು, ನನ್ನ ಹತ್ರ ಬರಲೇಬೇಡ ನೀನು ಅಂತ ಹೇಳ್ಬಿಟ್ಟು ಶಾಮ್ಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಾದಮೇಲೆ ಶಾಮು ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಸೊ ಅದಾದಮೇಲೆ ಇಲ್ಲಿ ಕಾಂತಲಕ್ಷ್ಮಿ ಇದ್ಬಿಟ್ಟು ಗೌರಿ ಮನೆಯವರು ಕಾಂತಲಕ್ಷ್ಮಿಗೆ ಹಬ್ಬಕ್ಕೆ ಅಂತ ಕಾಂತಲಕ್ಷ್ಮಿ ಫ್ಯಾಮಿಲಿಯವರೆಲ್ಲರೂ ಇನ್ವೈಟ್ ಮಾಡಿರ್ತಾರೆ. ಸೊ ಅದಕ್ಕೆ ಮನೆ ಮುಂದೆ ಗೌರಿಗೆ ಏನಾದರೂ ಗಿಫ್ಟ್ ತೊಗೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಸಾಲ ತೊಗೊಂಬರೋಕ್ಕಂತ ಕಳಿಸಿರ್ತಾಳೆ. ಸೊ ಅವರು ತೊಗೊಂಬರೋಕ್ಕಂತ ಹೋಗಿರ್ತಾಳೆ. ಸೊ ಸಿಗುತ್ತೋ ಇಲ್ವೋ ದುಡ್ಡು, ಗೌರಿಗೆ ನಾವು ಗಿಫ್ಟ್ ತೊಗೊಂಡು ಹೋಗೋಕ್ಕಾಗುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ಮನೆ ಮುಂದೆ ನಿಂತ್ಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತಾಳೆ. ಸೊ ಅದನ್ನು ನೋಡಿದಂಥ ಚಿನ್ನು ಬಂದ್ಬಿಟ್ಟು ಏನಕ್ಕೆ ಹಿಂಗೆ ಓಡಾಡ್ತಾ ಇದೆಯಾ ಅಂತ ಕೇಳ್ತಾಳೆ. ಸೊ ಆಗ ಇದ್ಬಿಟ್ಟು ಕಾಂತಲಕ್ಷ್ಮಿ ಹೇಳ್ತಾಳೆ, ಗೌರಿ ಮನೆಗೆ ಕರೆದಿದ್ದಾರೆ, ಸೊ ಹೋಗಬೇಕು, ಅದಕ್ಕೆ ಏನಾದರೂ ಒಂದು ಗಿಫ್ಟ್ ತೊಗೊಂಡು ಹೋಗಬೇಕು, ಅದಕ್ಕೆ ಅಂತ ದುಡ್ಡಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ. ಅದಕ್ಕೆ ಚಿನ್ನು ಇದ್ಬಿಟ್ಟು ಏನು ಬಡವ್ರ ಮನೆಗೆ ಕೊಟ್ಟಿದ್ದೀಯಾ ನೀನು ಮಗಳನ್ನ, ಅಷ್ಟು ಶ್ರೀಮಂತರ ಮನೆಗೆ ಕೊಟ್ಟಿದ್ಯಾ, ಅವಶ್ಯಕತೆ ಇರೋರಿಗೆ ಕೊಟ್ಟರೆ ನಡೆಯುತ್ತೆ, ಅವರು ಮನಸ್ಸು ಮಾಡಿದ್ರೆ ಚಿನ್ನದಲ್ಲೇ ರೇಷ್ಮೆ ಸೀರೆ ಮಾಡಿಸೋಷ್ಟು ಕೆಪಾಸಿಟಿ ಇದೆ, ನೀನು ತೊಗೊಂಡೋಗೋ ಒಡವೆ ಏನು ಅವ್ರಿಗೇನು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ಬಿಟ್ಟು ಚಿನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಕ್ಕೆ ಕಾಂತಲಕ್ಷ್ಮಿ ಇದ್ಬಿಟ್ಟು ನಿನ್ಗೇನು ಗೊತ್ತಾಗುತ್ತೆ, ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಹೇಳ್ತಾ ಇರ್ತಾಳೆ. ಸೊ ಆ ಟೈಮಿಗೆ ಅವ್ರ ಅಪ್ಪನೂ ಬರ್ತಾರೆ. ಬಂದಮೇಲೆ ಕಾಂತಲಕ್ಷ್ಮಿ ಕೇಳ್ತಾಳೆ ದುಡ್ಡು ಸಿಕ್ತಾ ಅಂತ ಹೇಳ್ಬಿಟ್ಟು. ಅದಕ್ಕೆ ದುಡ್ಡು ಸಿಕ್ತು ಅಂತ ಹೇಳ್ಬಿಟ್ಟು ಕಾಂತಲಕ್ಷ್ಮಿಗೆ ಕೊಡ್ತಾರೆ. ಸೊ ಏನೇನು ಬೇಕೋ ಎಲ್ಲ ಹೋಗೋಣ ಅವ್ರ ಮನೆಗೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಕಾಂತಲಕ್ಷ್ಮಿ ಆ ದುಡ್ಡನ್ನೆಲ್ಲ ತೊಗೊಂಡು ಒಳಗಡೆ ಹೋಗ್ತಾಳೆ. ಸೊ ಅದಾದಮೇಲೆ ಚಿನ್ನುಗೂ ಕೂಡ ರೆಡಿಯಾಗು ಅಂತ ಹೇಳ್ತಾಳೆ.
ಅಜ್ಜಿನೂ ನಾನು ಇದೇ ಥರ ಬರ್ತೀನಿ ಅಂತ ಹೇಳ್ತಾಳೆ. ಸೊ ಅದಕ್ಕೆ ಅವ್ರ ಅಪ್ಪ ಇದ್ಬಿಟ್ಟು ಇವತ್ತು ಒಂದಿನ ಆದರೂ ನಿಮ್ಮಮ್ಮ ಮಾತು ಕೇಳಮ್ಮ, ಸೊ ನಾವು ಹೋಗ್ತಾ ಇರೋದು ಬೀಗ್ರ ಮನೆಗೆ, ಅವಳು ಯಾವ ಥರ ಹೇಳ್ತಾಳೋ ಆ ಥರ ರೆಡಿಯಾಗು ಅಂತ ಹೇಳ್ಬಿಟ್ಟು ಚಿನ್ನುಗೆ ಸಮಾಧಾನ ಮಾಡಿಬಿಟ್ಟು ಕಳಿಸ್ತಾನೆ. ಸೊ ಅದಾದಮೇಲೆ ಈ ಕಡೆ ಗೌರಿ ಇದ್ಬಿಟ್ಟು ಹಬ್ಬದ ತಯಾರಿ ಎಲ್ಲ ಮಾಡ್ಕೋತಾ ಇರ್ತಾಳೆ. ಸೊ ಮನೇಲಿ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇರ್ತಾರೆ, ಬಟ್ ಯಾರೂ ಹೆಲ್ಪ್ ಮಾಡ್ತಾ ಇರಲ್ಲ. ಸೊ ಅಜ್ಜಿ ಮಾತ್ರ ಹೆಲ್ಪ್ ಮಾಡ್ತಾ ಇರ್ತಾರೆ. ಸೊ ಅಜ್ಜಿ ಎಲ್ಲರಿಗೂ ಬಂದುಬಿಟ್ಟು ಕೇಳ್ತಾರೆ, ಯಾಕೆ ನೀವು ಗೌರಿಗೇನು ಹೆಲ್ಪ್ ಮಾಡ್ತಾಯಿಲ್ಲ, ನೀವು ಪ್ರತಿ ವರ್ಷ ಹಬ್ಬ ಮಾಡಬೇಕಾದ್ರೆ ನಾವೆಲ್ಲ ಹೆಲ್ಪ್ ಮಾಡ್ತಾ ಇರಲಿಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಅದಕ್ಕೆ ಚಂಚಲ ಇದ್ಬಿಟ್ಟು ಕೊಂಕು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೀವೇ ಹೇಳಿದ್ದೀರಲ್ವ ನಿಮ್ಮ ಮೊಮ್ಮಗನ ಹೆಂಡ್ತಿನ ಹಬ್ಬ ಮಾಡಬೇಕು ಅಂತ ಹೇಳ್ಬಿಟ್ಟು, ನಾವು ಅದಕ್ಕೆ ಏನು ಡಿಸ್ಟರ್ಬ್ ಮಾಡ್ತಾಯಿಲ್ಲ, ಅವಳಿಗೆ ಏನು ಟ್ಯಾಲೆಂಟ್ ಇದೆ ಅದನ್ನು ಯೂಸ್ ಮಾಡಿಕೊಂಡು ಹಬ್ಬ ಮಾಡಲಿ, ನಾವೇನು ತೊಂದರೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಸೈಲೆಂಟಾಗಿ ಕೂತ್ಕೊಂಡಿದ್ದೀವಿ. ಅದು ಅವಳ ರೆಸ್ಪಾನ್ಸಿಬಿಲಿಟಿ, ಅದು ನಿಮ್ಮ ಆಸೆ ಅಲ್ವಾ ಅವಳೇ ಹಬ್ಬ ಮಾಡಬೇಕು ಅನ್ನೋದು. ಸೊ ಅದಕ್ಕೆ ಅವಳಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಮೇಲೆ ನಾವೆಲ್ಲ ಯಾಕೆ ಮಧ್ಯದಲ್ಲಿ ಹೋಗಿ ಕೆಲಸ ಮಾಡಬೇಕು, ನಾವೆಲ್ಲ ಯಾಕೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಜ್ಜಿ ಬೇರೆ ಕೆಲಸ ಎಲ್ಲ ಮಾಡ್ತಾಳೆ, ಬಟ್ ಸ್ಯಾರಿ ಉಡ್ಸೋದಕ್ಕೆ ಯಾರಾದರೂ ಒಬ್ಬರು ಹೆಲ್ಪ್ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೆ ಅವಳ ಟ್ಯಾಲೆಂಟ್ ಇದೆಯಲ್ಲ, ಟ್ಯಾಲೆಂಟನ್ನು ಯೂಸ್ ಮಾಡಿಕೊಂಡು ಅವಳೇ ಮಾಡ್ಕೊಳ್ಳಿ, ನಾವೇನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಚಂಚಲ ಸುಮ್ಮನೆ ಕೂತ್ಕೋತಾಳೆ. ಸೊ ಅದಾದಮೇಲೆ ಸರಿತಾನು ಕೂಡ ಅದಕ್ಕೇನು ಮಾತಾಡೋದಿಲ್ಲ, ಅವಳಿಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ಮಾಡಲಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಾದಮೇಲೆ ಅಜ್ಜಿ ಇದ್ಬಿಟ್ಟು ನೀವು ಈ ಜನ್ಮದಲ್ಲಿ ಬದಲಾಗೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ರಿಗೂ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದಮೇಲೆ ಗೌರಿ ಎಲ್ಲನೂ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಎಲ್ಲ ಒಬ್ಬಳೇ ಮಾಡ್ತಾ ಇರ್ತಾಳೆ, ಬಟ್ ಇವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ. ಆಮೇಲೆ ಆಶಾ ಇದ್ಬಿಟ್ಟು, ಚಂಚಲ ನಿನಗೆ ಕೊಂಕು ಮಾತಾಡಿಲ್ಲ ಅಂದರೆ ತಿಂದಿರೋಂಥ ಅನ್ನನೇ ಅರ್ಗೋದಿಲ್ಲ ಅಲ್ವಾ, ಎಲ್ಲದರಲ್ಲೂ ಕೊಂಕು ಹುಡುಕ್ತಾ ಇರ್ತೀಯ ಅಂತ ಹೇಳ್ಬಿಟ್ಟು ಚಂಚಲಾಗೆ ಹೇಳ್ತಾಳೆ. ಅದಕ್ಕೆ ಮೋನಿಕಾ ಇದ್ಬಿಟ್ಟು, ನಮ್ಮತ್ತೆಗೆ ಯಾಕೆ ಆ ಥರ ಮಾತಾಡ್ತಾ ಇದ್ದಾರೆ, ನಮ್ಮತ್ತೆ ಏನು ತಪ್ಪು ಹೇಳಿದ್ರು ಅಂತ ಹೇಳ್ಬಿಟ್ಟು ಚಂಚಲಾಗೆ ಸಪೋರ್ಟ್ ಮಾಡಿಕೊಂಡು ಬರ್ತಾಳೆ. ಸೊ ಅದಾದಮೇಲೆ ಅಜ್ಜಿ ಇದ್ಬಿಟ್ಟು, ಇವತ್ತು ಮನೇಲಿ ಪೂಜೆ ನಡೀತಾ ಇದೆ, ನಿಮ್ಮ ಜಗಳಗಳಲ್ಲ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಸ್ಟಾಪ್ ಮಾಡ್ತಾರೆ. ಸೊ ಗೌರಿ ಹಬ್ಬನ ಕಂಪ್ಲೀಟ್ ಮಾಡ್ತಾಳೋ ಇಲ್ವೋ, ಪೂಜೆನ ಕಂಪ್ಲೀಟಾಗಿ ಮಾಡ್ತಾಳೋ, ಯಾವ ಥರ ತಯಾರಿ ಮಾಡ್ಕೋತಾಳೆ, ಯಾರದೇ ಹೆಲ್ಪ್ ಇಲ್ಲದೆ ಯಾವ ಥರ ಡೆಕೋರೇಷನ್ ಮಾಡ್ತಾಳೆ ಅಂತ ನಿಮ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂದ್ರೆ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಆಲ್, ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್. ಧನ್ಯವಾದಗಳು.